ಸಡಗರ ಸಂಭ್ರಮದಿಂದ ಸ್ವಾಗತಿಸುವ ಹಬ್ಬ ಆಚರಣೆ. ಈ ಪಂಚಾಕ್ಷರಿ ರೆಡ್ಡಿ ವಿಶ್ವದಾದ್ಯಂತ ಇಂದು 2025ನೇ ವರ್ಷಕ್ಕೆ ವಿದಾಯ ಹೇಳಿ 2026ರ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಕಾದು ಕುಳಿತಿದ್ದಾರೆ. ಇನ್ನು ಕೆಲವು ದೇಶಗಳಲ್ಲಿ ಭಾರತಕ್ಕಿಂತ ಹಲವು ಗಂಟೆಗಳ ಮೊದಲು ಹೊಸ ವರ್ಷವನ್ನು ಸ್ವಾಗತಿಸಿರುತ್ತಾರೆ ಎಂದು ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಕೊತ್ತನೂರು ಎ ಪಂಚಾಕ್ಷರಿ ರೆಡ್ಡಿ ತಿಳಿಸಿದರು. ತಾಲೂಕಿನ ಕೊತ್ತನೂರು ಗ್ರಾಮದ ಅವರ ಸ್ವಗೃಹದ ಬಳಿ ಆಯೋಜಿಸಿದ್ದ ಹೊಸ ವರ್ಷ ಆಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಮಾನ್ಯವಾಗಿ ಸಮಯವನ್ನು ಅಕ್ಷಾಂಶ ಮತ್ತು ರೇಖಾಂಶದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಇದರಿಂದಾಗಿ ಭೂಪ್ರದೇಶಕ್ಕೆ ಅನುಗುಣವಾಗಿ ಕಾಲಮಾನದಲ್ಲಿ ಏರುಪೇರಾಗುತ್ತದೆ. ಇದು ಸಮಯದ ಅಂತರವನ್ನು ಹೆಚ್ಚಿಸುತ್ತದೆ ಹಾಗೂ ಈ ಕಾರಣದಿಂದಾಗಿ ಕೆಲವು ದೇಶಗಳಲ್ಲಿ ಹೊಸ ವರ್ಷವನ್ನು ಭಾರತೀಯ ಕಾಲಮಾನಕ್ಕಿಂತ ಮೊದಲೇ ಆಚರಣೆ ಮಾಡಲಾಗುತ್ತದೆ. ಅಂದರೆ ಭಾರತದಲ್ಲಿ ರಾತ್ರಿ 12 ಗಂಟೆಯ ನಂತರ ಹೊಸ ವರ್ಷ ಆರಂಭವಾಗುತ್ತದೆ. ಆದರೆ ಅದಕ್ಕೂ ಮುನ್ನವೇ ಕೆಲ ದೇಶಗಳು ಹೊಸ ವರ್ಷವನ್ನು ಬರಮಾಡಿಕೊಂಡಿರುತ್ತವೆ ಎಂದರು. ಇನ್ನು ಕಾರ್ಯಕ್ರಮದ ವಿಶೇಷ, ಹೆಸರಾಂತ ಗಾಯಕರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಹಾಗೂ ಕೊತ್ತನೂರು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸುಮಾರು ಸಾವಿರಾರು ಮಂದಿಗೆ ಊಟದ ವ್ಯವಸ್ಥೆ ಆಯೋಜನೆ ಮತ್ತು ಹೊಸ ವರ್ಷ ಆಚರಣೆ 100 ಕೆಜಿ ಕೇಕ್ ಕತ್ತರಿಸುವ ಹಾಗೂ ಪಟಾಕಿಗಳನ್ನು ಸಿಡಿಸುವ ಮೂಲಕ ಕೊತ್ತನೂರು ಎ ಪಂಚಾಕ್ಷರಿ ರೆಡ್ಡಿ ಮತ್ತು ಕುಟುಂಬ ಸದಸ್ಯರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹೊಸ ವರ್ಷವನ್ನು ಸ್ವಾಗತಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಚಲನಚಿತ್ರ ನಟರು ಹಾಗೂ ಗಾಯಕರಾದ ಶಶಿಧರ್ ಕೋಟೆ, ಪಂಚಾಕ್ಷರಿ ರೆಡ್ಡಿ ಅವರ ಕುಟುಂಬ, ಎಲ್ಲ ಸದಸ್ಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಮುಂತಾದವರು ಹಾಜರಿದ್ದರು. ಸಮಯ ಸುದ್ದಿ, ಲೋಕೇಶ್ ಶಿಡ್ಲಘಟ್ಟ. ಈ ಒಂದು ಸುದಿನ ನಮ್ಮ ಸ್ವಗೃಹದಲ್ಲಿ ಇವತ್ತು ಸ್ವಲ್ಪ ಸಂಗೀತೋತ್ಸವ, ಒಂಚೂರು ಊಟ, ಕೇಕ್ ಕತ್ತರಿಸಿ ಈ ಹೊಸ ವರ್ಷನ ಸಂಭ್ರಮಿಸೋಣ ಅಂತೇಳಿ ವಿಶೇಷವಾಗಿ ಆರ್ಗನೈಸ್ ಮಾಡಿದ್ವಿ. ಈ 2026 ಹೊಸ ವರ್ಷ ನಾಡಿನ ಎಲ್ಲ ಸಮಸ್ತ ಜನತೆಗೆ ಸುಖ, ಸಂತೋಷ, ಸಮೃದ್ಧಿ, ಆ ದೇವರ ಆಶೀರ್ವಾದ, ಕೃಪೆ ಎಲ್ಲರ ಮೇಲೆ ಇರಲಿ. ಎಲ್ರಿಗೂ ಸಂತೋಷ, ಸಮೃದ್ಧಿ, ಯಾವುದೇ ಐತರ ಘಟನೆಗಳು ಸಂಭವಿಸದೆ ಈ ಒಂದು ಹೊಸ ವರ್ಷದ ಆಚರಣೆನ ಮಾಡಲಿ ಅಂತ ಕೋರ್ತಾ ಎಲ್ಲರೂ ಈ ಒಂದು ಸಂಭ್ರಮಿಸೋಣ. ಎಲ್ರಿಗೂ ಶುಭವಾಗಲಿ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭೆ ಕ್ಷೇತ್ರದ ಎಲ್ಲ ಜನತೆಗೆ, ನನ್ನ ಅಣ್ಣ ತಮ್ಮಂದಿರ, ಅಕ್ಕ ತಂಗಿರು, ನನ್ನ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ಭಗವಂತ ಸುಖ, ಸಂತೋಷ, ಸಮೃದ್ಧಿ, ಅಭಿವೃದ್ಧಿ ಎಲ್ಲ ಕೊಡಲಿ ಅಂತ, ಆರೋಗ್ಯ ಎಲ್ಲ ಕೊಡಲಿ ಅಂತ ಆ ಭಗವಂತನಲ್ಲಿ, ಮಂಜುನಾಥ ಸ್ವಾಮಿಲಿ, ತೃಪ್ತಿ ವೆಂಕಟರಮಣ ಸ್ವಾಮಿಲಿ. ಯಾಕಂದರೆ ಈಗಾಗಲೇ ನಿನ್ನೆಯಿಂದ ಏಕಾದಶಿ, ಇವತ್ತು ದ್ವಾದಶಿ. ಈ ಹಬ್ಬದ ಸಂಭ್ರಮದಲ್ಲಿ ಹೊಸ ವರ್ಷನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಸುಖ, ಸಂತೋಷ, ಸಮೃದ್ಧಿ ಕೊಡಲಿ ಅಂತ ಭಗವಂತನಲ್ಲಿ ಎಲ್ಲರನ್ನ ಕೋರ್ತಾ, ಎಲ್ರಿಗೂ ಶುಭ ಕೋರ್ತಾ ನನ್ನ 4 ಮಾತುಗಳನ್ನ ನಾನು ಮುಗಿಸ್ತೇನೆ.